ಮರಿ ಹಿಂಗೆ ಉಪ್ಪಿಟ್ಟು ತಿಂತಾರೆ. ನೀನ ಗಾಬ್ರಾಗೋದು ನೋಡ್ರಿ. 1.5 ತಾಸು ಆತು ನಿಂತ ಆರ್ಡ್ರ್ ಮಾಡತ್ರಿ ಬೇಟ ನೀವು. ಅವ್ರದ್ದು ಆಮ್ಚೆ ಐಸ್ ಕ್ರೀಮ್ ತರ್ಸೇನೆ ಯಾರು ಬೇಟ ಅದು. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಮುದ್ದು ವೀಕ್ಷಕರೇ, ಮತ್ತೊಂದು ಡೈಲಿ ವ್ಲಾಗ್ಗೆ ಸ್ವಾಗತ. ಹೌದು, ನಿನ್ನೆ ವ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಇತ್ತು. ಆಮೇಲೆ ಸ್ವಲ್ಪ ದಿನದ್ದು ಹಳೇದು ಹಾಕಿದ್ದೆ, ಯಾಕಂದ್ರೆ ಹಾಕ್ಬಾರ್ದು ಹಾಕ್ಬೇಕು ಅನ್ಕೊಂತ ಹಾಕಿದ್ದೆ. ಸೊ ಅದನ್ನು ನೋಡಿಲ್ಲ ಅಂದ್ರೆ ಈ ವ್ಲಾಗ್ ಮುಗಿದ್ಮೇಲೆ ನೋಡಿರಿ. ತುಂಬ ಜನ ಲೈಕ್ ಮಾಡಿರಿ. ಬರ್ರಿ, ಮತ್ತೊಂದು ಇವತ್ತಿನ ಡೈಲಿ ವ್ಲಾಗ್ಗೆ ಸ್ವಾಗತ. ಮರಿ ಉಪ್ಪಿಟ್ಟು ತಿನ್ನತ್ತೀರಿ ಬೇಟ ಫಸ್ಟ್ ಟೈಮು. ಹೆಂಗೆ ಅನ್ಸತ್ ಬೇಟ ಉಪ್ಪಿಟ್ಟು? ಕಾಂಕ್ರೀಟ್ ಬೇಟ, ಕಾಂಕ್ರೀಟ್ ಹಾಕಿ ಕರ್ಕೊಂಡು ಹೊಂಟೀವಿ ನಿಮ್ಮ ಮನೆಗೆ ಹೊರಗೆ. ಮರಿ ಹಿಂಗೆ ಉಪ್ಪಿಟ್ಟು ತಿಂತಾರೆ. ನೀನ ಗಾಬ್ರಾಗೋದು ಬಾಯಿ ತಕ್ಕೊಂಬೋಗಿ ಸಾಕು. ನನ್ನ ಪ್ರೆಗ್ನೆನ್ಸಿ ಟೈಮ್ನಾಗ ಭಾಳ ಮುಖ ಹದಗೆಟ್ಬಿಟ್ಟೈತ್ರಿ, ಬ್ರೇಕ್ಔಟ್ಸ್ ಆಗೋದು. ಆಮೇಲೆ ಭಾಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರಿ, ಮುಖ ಭಾಳ ಹದಗೆಟ್ಟೈತೆ ನೋಡ್ರಿ, ತೋರಿಸ್ಕೊರಿ ಅಂತ ಹೇಳಿ. ಬಟ್ ಆ ಟೈಮ್ನಾಗ ಏನೂ ಮಾಡೋಕೆ ಆಗ್ತಿರ್ಲಿಲ್ಲ ರೀ, ಏನೂ ಆಯಿಂಟ್ಮೆಂಟ್ಸ್ ತೊಗೊಳಂಗಿಲ್ಲ, ಯಾಕಂದ್ರೆ ಬೇಬಿಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿ ನಾನು ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ಎಲ್ಲ ಬಿಟ್ಬಿಟ್ಟಿದ್ದೆ. ಡೆಲಿವರಿ ಆದ ತಕ್ಷಣ ನನ್ನ ಮುಖ ಹದಗೆಟ್ಬಿಟ್ಟೈತ್ರಿ. ಸಮರ್ ಬೇರೆ, ಸಿಕ್ಕಾಪಟ್ಟೆ ಸ್ವೆಟ್ಟಿಂಗಿಗೆ ಆಯ್ಲಿ ಸ್ಕಿನ್ ಬೇರೆ ಐತ್ರಿ. ಗುಳ್ಳಿಗಳು ಎಳಾಕತ್ತವ, ಆಮೇಲೆ ಕಪ್ಪು ಕಲಿ ಎದ್ದು ಕಾಣತ್ತವ್ರಿ, ಪೋರ್ಸ್ ಎದ್ದು ಕಾಣತ್ತವ, ಪಿಗ್ಮೆಂಟೇಷನ್ ಇಶ್ಯೂಸ್ ಬರತ್ತವ. ಸೊ ಇದಕ್ಕೆಲ್ಲ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಲ್ರಿ. ದಿನ ಅಂತ ಹೇಳಿ ಹೋಮ್ ರೆಮಿಡೀಸ್ ಮೇಲೆ ಡಿಪೆಂಡ್ ಆಗಲಿ, ಏನೂ ವರ್ಕೌಟ್ ಆಗತ್ತಲ್ಲ. ಸೊ ಹಂಗಾಗಿ ನಾನು ಏನು ಮಾಡಿದೆ ಅಂದರೆ ಕ್ಯೂರ್ಸ್ಕಿನ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡೆ. ಅಲ್ಲಿ ಡಾಕ್ಟರ್ಸನ್ನು ಕಾಂಟ್ಯಾಕ್ಟ್ ಮಾಡಿದೆ. ಕ್ಯೂರ್ಸ್ಕಿನ್ ಆ್ಯಪ್ ಒಳಗೆ ನೀವು ನಿಮ್ಮ ಫೇಸ್ ಅಥವಾ ಸ್ಕಿನ್ ರಿಲೇಟೆಡ್ ಯಾವುದೇ ಇಶ್ಯೂ ಆಗಿರಲಿ, ನೀವು ಸ್ಕ್ಯಾನ್ ಮಾಡಿ ಫೋಟೋಸ್ ಅಪ್ಲೋಡ್ ಮಾಡಿದರೆ ಅದು ಅನಾಲಿಸಿಸ್ ಮಾಡಿ ನಿಮಗೆ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತದೆ ವಿದಿನ್ 2 minutesನಾಗ. ಸೊ ಅದ್ರಾಗ ಸರ್ಟಿಫೈಡ್ ಡರ್ಮಟೊಲಾಜಿಸ್ಟ್ ಅದ ರೀ ನಿಮ್ಮ. ಸೊ ಈ ಕಿಟ್ ಬಂದ್ಬಿಟ್ಟು ಪರ್ಸನ್ ಟು ಪರ್ಸನ್ ವೇರಿ ಆಗ್ತದೆ ರೀ. ಸೊ ನನ್ನ ಸ್ಕಿನ್ ಅನುಗುಣವಾಗಿ ಈ ಒಂದು ಕಿಟ್ ಕಳಿಸ್ಕೊಟ್ಟಾರಿ ಮನೆಗೆ. ಸೊ ಇದ್ರಾಗ ಏನಿಲ್ಲ, ಒಂದು ಫೇಸ್ ವಾಶ್ ಅದ, ಫೇಸ್ ವಾಶ್, ಸಿಬಮ್ ಕಂಟ್ರೋಲ್ ಜೆಲ್, ಆಮೇಲೆ ಕ್ಲಿಯರ್ ಕ್ರೀಮ್ ಅದ ಆಕ್ನೆಗೆ, ಸನ್ಸ್ಕ್ರೀನ್ ಅದ ರೀ, ಆಮೇಲೆ ಸೂದಿಂಗ್ ಹೈಡ್ರಾಜೆಲ್ ಅದ. ಫಸ್ಟ್ ನಾನು ಫೇಸ್ ವಾಶ್ ಮಾಡ್ಕೋತೇನೆ ರೀ. ಈ ಕಿಟ್ ನನಗೆ 2,200 ರೂಪಾಯಿನಾಗ ಸಿಕ್ಕೈತೆ ರೀ. 2 ತಿಂಗಳಿಗಿಂತ ಜಾಸ್ತಿ ಬರ್ತದೆ. ಸೊ ಆ್ಯಂಡ್ ಇನ್ನೊಂದೇನಂದ್ರೆ ಮಂತ್ಲಿ ಫ್ರೀ ಫಾಲೋಅಪ್ ಕೂಡ ಇರ್ತದೆ ರೀ. ಆಮೇಲೆ ಡಾಕ್ಟರ್ ಕನ್ಸಲ್ಟೇಷನಿಗೆ ಸಪ್ರೇಟ್ ಚಾರ್ಜ್ ಇರೋದಿಲ್ಲ. ಈ ಕ್ಯೂರ್ಸ್ಕಿನ್ ಆ್ಯಪ್ ಯಾರ್ಯಾರು ಯೂಸ್ ಮಾಡತ್ತಲ್ಲ 98% ಯೂಸರ್ಸಿಗೆ 3 weeks ಒಳಗೆ ರಿಸಲ್ಟ್ ಸಿಕ್ಕದ. ಏನಾದರೂ ಸ್ಕಿನ್ ಅಥವಾ ಹೇರ್ ರಿಲೇಟೆಡ್ ಇಶ್ಯೂಸ್ ಇದ್ವು ಅಂತಂದ್ರೆ ಕ್ಯೂರ್ಸ್ಕಿನ್ ಆ್ಯಪ್ ಡೌನ್ಲೋಡ್ ಮಾಡ್ಕೊರಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಕೂಪನ್ ಕೋಡ್ ಕೂಡ ಮೆನ್ಷನ್ ಮಾಡೇನಿ ರೀ, ಸ್ವಲ್ಪ ಡಿಸ್ಕೌಂಟ್ ಸಿಗ್ತದೆ. ಭಾಳ ಲೈಕ್ ಆಕತ್ರಿ. ಇದೇನು ನಂದು ಹೇರ್ ಸ್ಟೈಲ್ ನೋಡತ್ತೀರಿ. ಆ್ಯಕ್ಚುಲಿ ಇದು ನಂದು 10th ಮಟ್ಟ ಇದ್ದ ಹೇರ್ ಸ್ಟೈಲ್ ಇತ್ತು. 10th ಆದಮೇಲೆ ಹೇರ್ ಸ್ಟೈಲ್ ಚೇಂಜ್ ಮಾಡಿಬಿಟ್ಟೆ ನಾನು. ಬಟ್ ಇದನ್ನು ಮತ್ತೆ ಐಶ್ವರ್ಯ ಮಾಡ್ಕೊಳತ್ತಾರ. ಸ್ವಲ್ಪ ತೆಳಗಾದ್ಮೇಲೆ ಇನ್ನೂ ಚಂದ ಕಾಣ್ತಾನೆ. ಎಷ್ಟು ಮೇಲೆ ಹೋಗ್ಬಿಡ್ತದೆ ಮರಿ. ಭಾರಿ ಬಿಟ್ರಿ, ನಿಮ್ಮ ಫ್ರೆಂಡನ್ನು ಕರ್ಕೊಂಬರ್ತೀರಿ ಎಲ್ಲ ಕಡೆ. ಹೌದು ಬೇಟಾ, ನಿಮ್ಮ ಫ್ರೆಂಡನ್ನು ಕರ್ಕೊಂಬರ್ತೀರಿ ಬೇಟಾ ನೀವು. ಹೌದ್ರಿ, ಫ್ರೆಂಡ್. ಹೌದಾ, ಹೋಗೋಣ. ಭಾರಿ ಬಿಡ್ರಿ, ಅಡ್ಡಾಡ್ತೀರಿ ನೋಡ್ರಿ. 1.5 ತಾಸು ಆತು ನಿಂತ ಅಂತಂದ್ರೆ ಸುಳ್ಳ ತಪ್ಪಕತ್ತೆ. ಐಶ್ವರ್ಯನ ನೋಡಿ ಕಪ್ ಕೊಡತ್ತ. ಆ್ಯಕ್ಚುಲಿ ಇಲ್ಲೂ ಸ್ವಲ್ಪ ಇದು ಏನು ಗೊತ್ತಿಲ್ಲ, ಪೆಟ್ರೋಲ್ ಡೀಸೆಲ್ ಅನ್ನಂಗೆ. ಡೀಸೆಲ್ ಇದು ಡೀಸೆಲ್ ಗೊತ್ತಿಲ್ಲ, ಬಟ್ ಪೆಟ್ರೋಲ್ ರೇಟ್ ಅಂತ ಅಷ್ಟೇ ಜಂಪ್ ಆಗಿತ್ತು. ಏನು ಅನ್ಕೊಂಡಿದ್ದೆ ಅದ ಆತ್ರಿ. ಆ್ಯಕ್ಚುಲಿ ಇಲ್ಲಿ ಅವೈಲೇಬಲ್ ಇಲ್ಲ ನಾಷ್ಟ. ಆಬ್ವಿಯಸ್ಲಿ 12ವರೆಗೆ ಬಂದು ನಾಷ್ಟ ಕೇಳಿದ್ರೆ ಜಾಸ್ತಿ ಹೋಟೆಲ್ಗಳು ಇಲ್ಲ ಊಟನ ತೊಗೊಂಡು ಸಜೆಸ್ಟ್ ಮಾಡ್ತಾರೆ. ಈಗ ನನಗೆ ಹೇಳ, ನಿನ್ನ ಮನಸ್ನಾಗ ಏನೈತಿ, ಏನು ತಿನ್ನೋದೈತಿ ನೋಡ. ಸೂಪ್ ನೋಡಿದೆ, ಸ್ಪೈಸಿ ಬ್ರಾಕ್ಲಿ ಸೂಪ್ ಐತಿ, ವೆಜ್ ತೌಮಿನ್ ಸೂಪ್ ಅಂತ. ಏನಂದೆ ಅಂದ್ರೆ ಪ್ಯಾಕೆಟೆಡ್ ಬರ್ತಾವಲ್ಲ, ಅವ್ನು ಸುರಿ ಬಿಸಿ ಮಾಡ್ಕೊಡತ್ತಾರನ. ಯಾಕಂದ್ರೆ ಇವೆಲ್ಲ ಈ ರೆಸ್ಟೋರೆಂಟ್ನಾಗ ನೋಡತ್ತನ, ತಾಯಿ ಪೂಯಿ ಇಟಾಲಿನೆಲ್ಲ ಶೆಫ್ ಇರ್ತಾನೆ ಒಳಗೆ. ಶೆಫ್, ಮಾಸ್ಟರ್ ಶೆಫ್ ಇರ್ತಾರಲ್ಲ. ಸೊ ಯಾರ್ಯಾರ ರೆಸಾರ್ಟ್ ಸಿರೀಸ್ ನೋಡಿಲ್ಲಲ್ಲ, ನೋಡ್ರಿ, ಭಾಳ ಚಂದ ಅದ. ಪಾಟ್ಲಕ್ ಇತ್ತು ನಮ್ಮ ಆಫೀಸ್ನಾಗ, ಫೆರೋಷಿಯನ್ನಾಗ. ನಮ್ಮ ಮ್ಯಾನೇಜರ್ ತೊಗೊಂಡು ಬಂದಿದ್ದ ದಾಲ್ ಬಾಟಿ. ನಮ್ಮ ಜೇನು ಆರ್ಡರ್ ಮಾಡತ್ತೀರಿ ಬೇಟ ನೀವು. ಹೌದ್ರಿ,
ಸೊ ಫೈನಲಿ ನಾವು ಏನು ತೊಗೊಂಡ್ವಿ ಅಂದ್ರೆ ಇದನ್ನೊಂದು ತೊಗೊಂಡೇವಿ, ಯಾಕಂದ್ರೆ ಹೆಂಗೂ ಇಲ್ಲಿ ಬಂದೇವೆ. ಮತ್ತು ಅದ ಏನದು ವೆಜ್ ಮ್ಯಾಂಚು ಬೇಡ. ಸೊ ಇದನ್ನ ತೊಗೊಳೋಣ. ಇದೊಂದು ತೊಗೊಂಡೇವಿ, ಇದ್ರಾಗ ಎಲ್ಲನೂ ಬರ್ತೈತೆ. ಆಮೇಲೆ ಇನ್ನೊಂದು ಏನು ತೊಗೊಂಡೆ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಇದು ಯಾರು ತಿಂದಿರಿ ಅವ್ರಿ, ರಾಜವಾಡಿ ಕಿಚಿಯಾ ಅಂತ. ಸೊ ಫೈನಲಿ ನಂಗೆ ಭಾಳ ಖುಷಿ ಆಗತ್ತದ ರೀ. ಅಂಡ್ ಡಿಶ್ ಒಂದು ಖುಷಿ ಕೊಡ್ತಂದ್ರೆ ನಮ್ಮ ಯಜಮಾನ್ರಿಗೆ ಇವತ್ತು ಡೇ ಮಾತ್ರ ಖುಷಿ ಇರ್ತದ ನಮ್ಮ ಯಜಮಾನ್ರಿಗೆ. ಆ್ಯಕ್ಚುಲಿ ಭಾಳ ದಿನದಿಂದ ಬರ್ಬೇಕು ಅನ್ನತ್ತಿದ್ವಿ. ಇವತ್ತು ಇಲ್ಲಿ ನಾಷ್ಟ ಮಾಡಕ್ ಬಂದಿದ್ವಿ, ಬಟ್ ನನಗೆ ಡೌಟ್ ಇತ್ತು 12 ಟೈಮಿಂಗ್ ನೋಡಾಕಶ ದೇವ್ರ ಎಂತ ಟೈಮಿಂಗ್ ಮಾಡಿಟ್ಟ ನೋಡ್ ನಮಗ. ಯಾಕೆ ಇಲ್ಲಿಗೆ ಬರಾಕ ನೀ ಲೇಟಾಗಿ ಹೇಳುದ, ನಾ ಲೇಟಾಗಿ ಹೇಳೋದ, ಲೇಟಾಗಿ 8:30. ಒನ್ ಥಿಂಗ್ ಅಪ್ರಿಷಿಯಬಲ್ ರೀ ಆ್ಯಕ್ಚುಲಿ. ಈಗ ನಾವಿಬ್ರು ಅದೇವಲ್ಲ, ಜೇನು, ನಾನು ಮತ್ತು ಆಕಾಶ. ಸೊ ಮೊದ್ಲು ಮಮ್ಮಿ ಇದ್ದಾಗ ಮಮ್ಮಿಗೆ ನಾನು 7 ಗಂಟೆಗೆ ಎದ್ದಾಗ ಕೊಟ್ಬಿಡ್ತಿದ್ದೆ, 8 ಗಂಟೆಗೆ ನಾ ಮಲ್ಕೋತಿದ್ದೆ. ಬಟ್ ಈಗ ಏನಾಗ್ತದ ಅಂದ್ರೆ ನಾ ಜಲ್ದಿ ಎದಿರ್ತೇನಲ್ಲ, ಸೊ ವಾಶ್ರೂಮ್ ಎಲ್ಲೆಲ್ಲೋ ಹೋಗ್ಬೇಕಲ್ಲ ನಾನು. ಸೊ ಕೆಲಸ ಮಾಡ್ಕೊಳಕಂತ ಹೇಳಿ ಆಕಾಶ ಅವ್ರು ನಿಧಿಗನಾಗಿದ್ರು, ಅರ್ಧ ನಿದ್ದೆ ಆದ್ರೂ ಎತ್ಕೊಂಡು ಆಟ ಆಡಿಸ್ತಾರೆ. ಇವತ್ತು ಬೀಳ್ತಿಲ್ಲ, ಫುಲ್ ಹಾಕಿನ ಬಾಲ್ ಕ್ಯಾಚ್ ಹಿಡ್ದಂಗೆ ಸೊ ಸೀದಾ ತಲೆ ಒಳಗೆ ಹೋಗ್ಬಿಡ್ತಿತ್ತು ದುಬ್ಬ ಅಂತ. ಓಹೋ, ಏನೋ ಎಮ್ಮಿ ಕಾಣತ್ತದ. ಕ್ರಮೇಶ್ವರ್ ಇದೇನೋ ರೈಸ್ಲ ಮಾಡ್ಯಾರಂತ್ರಿ. ನಾ ಭಾಳ ಎಕ್ಸೈಟೆಡ್ ಅದೇನು ರಿವ್ಯೂ ಹೇಳಕ. ಸುಕ್ಕಾಪುರಿ ಇರ್ತದ, ಅದ್ರ ಮ್ಯಾಗ ಚೀಸ್ ಹಾಕೊಂಡು ಓಕೆ. ಸೊ ಹಿಂಗೈತೆ ನೋಡ್ರಿ ಡಿಶ್ ಇದು. ಮೆಣಸಿನ್ಕಾಯಿ ಕೇಳಿದ್ರು ರೀ, ಹುರಿದಿದ್ದು ಕೊಡ್ತಾರಂತ ತಿಳ್ಕೊಂಡು ಹಸಿವು. ಹೌದು, ನಾರ್ತ್ ಸೈಡ್ ಎಲ್ಲ ಹಸಿವಾಗ ಕೊಡ್ತಾರೆ, ನಮ್ಮ ಸೈಡ್ ಅಷ್ಟೇ ಹುರಿತಾರೆ. ಅವು ನೋಡ್ರಿ ಮತ್ತೆ ಅವ್ನು ಚುಚ್ಚಿ ಅದ್ರ ಹಿಂಡ್ಯಾಗ ರೀ ಏನೇನು ಹೆಂಗೆ ತಿನ್ನೋದು ಅಂತ ಹೇಳಿ ರೆಕಾರ್ಡಿಂಗ್ ಮಾಡಲಿಲ್ಲ. ಅಂದರೆ ರೆಕಾರ್ಡಿಂಗ್ ಮಾಡಿದ್ದೆ, ಸರಿಯಾಗಿ ಆಗಿಲ್ಲ. ಇದು ದಾಲ್ ಬಾಟಿ ಅದ ಏನು. ಸೊ ಇದನ್ನು ತುಪ್ಪದಾಗ ಮಾಡಿದ್ದಂತ, ಇದನ್ನು ಮುರ್ಕೊಂಡು, ಸೊ ಎರಡೂ ಮುರ್ಕೊಂಡ್ಬಿಡ್ತಾನೆ. ತುಪ್ಪ, ಅಯ್ಯೋ ಹೆವಿ ತುಪ್ಪ ಐತೆ. ಅವ್ನು ಮಿರ್ಚಿ ಎಲ್ಲಿ ಅದಾನೋ ಏನೋ ಗೊತ್ತಿಲ್ಲ ರೀ ಅವ. ಆ್ಯಕ್ಚುಲಿ ಫೋನೇ ಎತ್ತಲಿಲ್ಲ, ಅದಕ್ಕೆ ತಲೆಕೆಟ್ಟು ಅಂಗಡಿಗೆ ಎತ್ತು ಬಂದ್ಬಿಟ್ಟು. ಯಾಕಂದ್ರೆ ನಾಳೆ ಮತ್ತೆ ಬೆಳಗಾವಿಗೆ ಹೊಂಟೇವಿ. ಯಾಕಂತ ನಿಮ್ಗೆ ಈಗ ಸದ್ಯ ಹೇಳೋದಿಲ್ಲ, ಬಟ್ ಯಾಕೋ ಹೊಂಟೇವಿ, ಇನ್ನೊಂದು ಕೆಲಸ ಐತೆ ಮತ್ತೆ ಬೆಳಗಾವಕ್ಕೆ. ಸೊ ಫೇಕ್ ಇರ್ತಾವೆ, ಫಸ್ಟ್ ಕಾಪಿ ಇರ್ತಾವೆ ಅನ್ಕೋತ ಕೂತಾನೋ. ನಾನು ಹಂಗಿಲ್ಲಪ್ಪ, ನಾ ಅಮೆಝಾನ್ ಟ್ರಸ್ಟೆಡ್ ಸೆಲ್ಲರ್ 2,000 ಯೂಸ್ ಅದಾವ ಅಂತ ಹೇಳಿದವು. ಅವ್ರದ್ದು ಆಮ್ಚಿ ಐಸ್ ಕ್ರೀಮ್ ತರ್ಸೀನಿ. ಚಲೋ ಆಯಿತು ಕೆಟ್ಟಾಯಿತು ಐ ಡೋಂಟ್ ಕೇರ್, ಟೇಸ್ಟ್ ಮಾಡೋಣ ಅಂತ ಬರ್ದಿದ್ದು ಬಂದತ್ರಿ. ಇದು ಏನು ಗೊತ್ತಿಲ್ಲ, ಹೆಂಗೆ ಭಾರಿ ಟೇಸ್ಟ್ ಹೆಂಗೈತೆ ನೋಡೋಣ ಅಂತ. ಆ್ಯಕ್ಚುಲಿ ಇದ್ರದ್ದು ಭಾರಿ ರಿವ್ಯೂ ಚಂದ ಕಾಣ್ತದೆ. ನಮ್ದೆಲ್ಲ ಕಲಿಗೆ ಬಂದ್ಬಿಟ್ಟೈತೆ, ಏನು ಮಾಡೋಕೆ. ನಾ ಅದೇ 200 ರೂಪಾಯಿ ಅದಕ್ಕೆ, ಬಟ್ ಎಲ್ಲ ಒಡೆದು ಬಂದಿದ್ದಕ್ಕೆ ಮೂಡ್ ಆಫ್ ಆಗಿಬಿಡುತ್ತೆ. ಏನು ಮರಿ ಹೊಸದು ಸ್ಟಾರ್ಟ್ ಮಾಡಿರಿ ಅಮೇಜ್ ಆಗೋದು ನೀವು ಅಂಥೇಳಿ. ಹೌದ್ರಿ ಯವ್ವ, ಹೌದ್ರಿ. ಬಾಯ ಹಾಕೊಳತ್ತಾಳೆ ಐಶ್ವರ್ಯ, ಯಾಕೆ ಮೊಬೈಲ್ ಹೊಲಸಿರ್ತಾವ. ನೋ 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 ಜಿನು ನೋ 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 ಅಂದ್ರೆ ಈಗ ಚಾ ಇಟ್ಟೇನ್ರಿ, ದೂರ ಹಿಡಿ ಅನ್ನತ್ತಾರಿ. ದೂರ ಹಿಡಿದ್ರೆ ಇದೆಲ್ಲ ಕಾಣ್ತದ, ನೀವು ಬೈತೀರಿ. ನಾನು ನಿಮಗೆ ಯಾಕೆ ಹೆದರ್ಬೇಕು ಅನ್ನಂಗೆ. ಸೊ ಫೈನಲಿ ಭಾಳ ದಿನ ಆದಮೇಲೆ ಐಫೋನ್ ತೊಗೊಳಕ್ಕೆ ಬಂದೆ. ನನಗಲ್ಲ, ಐಶ್ವರ್ಯಾಗ ಐಫೋನ್ ಅಂತ ಹೇಳಿ ಒಪ್ಪೋ ಕರ್ಕೊಂಬಂದಿಲ್ಲ. ಇಲ್ಲಿ ಐತ್ ಬಾ. ನಂದಕ್ಕೆ ಕಂಪೇರ್ ಮಾಡಿ ನೋಡು. ಐಫೋನ್ ಕ್ವಾಲಿಟಿ ಚಲೋ ಐತಿ. ಏನು ಹೇಳತ್ತೆ. ಹಾಂ, ಫೈನಲಿ ನಾವು ಐಫೋನ್ಗೆ ಅಪ್ಗ್ರೇಡ್ ಆಗತ್ತೀವಿ. ನೋಡಿಲ್ಲ
ಯಾಕಂದ್ರೆ ಕ್ವಾಲಿಟಿ Look at ಚಲೋ this. ಅನ್ಸಾಗುತ್ತೆ ICICI है मेरे पास ಈಗ ಭಾಳ ಕನ್ಫ್ಯೂಸ್ ಆಗತ್ತೆ ರೀ. ನನಗೆ ಆ್ಯಕ್ಚುಲಿ ಐಫೋನ್ ಹತ್ರ ಪ್ರೈಸ್ ಎಲ್ಲ ಕೇಳಿದಾಗ ಒಂದು ಮೀಮ್ ಐತಿ, ಗರೀಬ್ 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 ಗರೀಬ್. ನೀ ತಗೋತೇನ? ಏರ ನೀನ ತಗೋರಿ. ನೀ ತಗೋ, ನಾ ಯಾಕೆ ತಗೊಳ್ಳಿ? ಹೇಳ ನನಗೆ ಹೆಂಗೆ ಅನ್ಸಾತಿ ಕ್ವಾಲಿಟಿ? ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಡಿಮೆ ಐತಿ. ಕಡಿಮೆ ಆಗಳ ಎಲ್ಲೋ ಟಿಂಟ್ ಇಟ್ಟಿದ್ದೆ, ಈಗ ಬ್ಲೂ ಮಾಡಿದೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಐತಿ, ಅದು ಚಲೋ ಅನ್ಸಾತದ. ಏನು ಗೊತ್ತಾಗಲ್ತ್ರಿ. ವಿವೋ ತಗೊಳುವಾಗ ವಾವ್ 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 ಅನ್ಕೊಂಡ್ ವಿವೋ ಹೇಳಾಕ ಹೋಗ್ಬಾರ್ದು ನೀನು, ಭಾಳ ಹೊರಸಿತ್ತು. ಇನ್ನು ನೀ ತೊಗೊಂಡಿದ್ದು ಮಾಡಲ್ ಹಂಗೆ. ಈಗೂ 15-16 ನಂಗೆ ಚಲೋ ಅನಿಸೋಲ್ಲ, ಬಟ್ 17 ವಾವ್ ಅನ್ಸತ್ತೆ. ವೆಲ್ಕಮ್ ಬ್ಯಾಕ್ ಅಂತ ಅಂದೆ. ಕ್ವಾಲಿಟಿ ಹೇಳಿದ್ನಿಲ್ಲ, ನಿಂಗೆ ಇಂಪ್ರೂವ್ ಆಗೈತೆ. ಆ್ಯಕ್ಚುಲಿ ಮುಂಚೆಗಿಂತ ಭಾಳ ಇಂಪ್ರೂವ್ ಆಗೈತೆ. ಏನು ಹೇಳತ್ತೆ, ಫೈನಲಿ ನಾವು ಐಫೋನಿಗೆ ಅಪ್ಗ್ರೇಡ್ ಆಗತ್ತೀವಿ. ಎದ್ರಿ ಬೇಟ ಮಮ್ಮಿ ಬಿಟ್ಟು ಶಾಪಿಂಗ್ ಮಾಡತ್ತವ. ಹೌದ್ರಿ, ನಿಮಗೆ ಕೊಡ್ಸಾತಿಲ್ರಿ ಮಮ್ಮಿ. ಹೋಗ್ಬಿಡು, ನನ್ನ ಏನು ಶಾಪಿಂಗ್ ಮಾಡೋಣ ಆಕಿಗೆ. ಅಕ್ಕಿಗೆ ನಾನು ನನಗಂತ ತಿಳ್ಕೊಂಡೆನ. ನಿಂಗೂ ಬೇಕಂದ್ರೆ ನಿಂಗೂ ಮಾಡು. ಅಯ್ಯಪ್ಪ ಶಾಪಿಂಗ್ ರೀ. ಪಪ್ಪ ಎಷ್ಟು ಸೆಲ್ಫಿಶ್ ಆಗಿಬಿಟ್ಟಾರೆ, ತಮಗೂ ಬೇಕಂತಾರಲ್ಲ. ಯಾಕ್ರಿ ಗೇಣು? ಯಾರು ಬೇಟ ಅದು? ನಾವು ನೀವ? ಅಯ್ಯೋ ಯಾರು ಬೇಟ ಅದು? ಅಲ್ಲೋ ಅಲ್ಲೋ ನೋಡಲಿ, ಯವ್ವ ನಮ್ಮ ಅಂಕದಾರಲ್ಲ ಅವ್ರು. ಏನಾಗೋದಿರ್ತದೆ? ಹೆಂಗೆ ತಪ್ಪಿ ಪಾನಿಪುರಿ ಏನು ತಿಂತಾನ ನಮ್ಮ ಅಪ್ಪ ಗೊತ್ತಾಗೋದಿಲ್ಲ. ಒಂಥರ ಐತಿ. ಹೌದಾ? ಹೌದು ಬೇಕ, ಖುಷಿ ಅದೇ. ಹುಳಿ ಏನೋ ಒಂದು ಟೈಪ್ ವಿಚಿತ್ರ ಇತ್ತಲ್ಲ. ಸೊ ಇದು ನೋಡ್ರಿ, ಇದು ಎಲ್ಲ ಐತಂದ್ರೆ ಅವು ಆ ಕಡೆದಾಗ ಐತದ. ನೀವು ತಿಂತಿರ್ಬೇಟ? ಮಸ್ತದ, ಚಲೋ ಐತೆ. ಮತ್ತು ಆಮೇಲೆ ಇದಕ್ಕೆ ಸ್ಪೆಷಲ್ ಅದ ಇದು ಪಾನಿಪುರಿ. ಓಕೆ ಐತೆ. ಪಾನಿಪುರಿ ಓಕೆ ಅಲ್ಲ, ನನಗೆ ವೆರಿ ಬ್ಯಾಡ್ ಅನ್ನಿಸ್ತು. ಹುಳಿ ಏನೋ ಒಂದು ಟೈಪ್ ವಿಚಿತ್ರ ಇತ್ತಲ್ಲ. ಸೊ ಇದು ನೋಡ್ರಿ, ಇದು ಎಲ್ಲ ಐತಂದ್ರೆ ಅವು ಆ ಕಡೆದಾಗ ಐತದ. ಆಕಿಗೆ ರಿವ್ಯೂ ಹೇಳ್ಕೊಟ್ಟು ಹೋಗ್ತೇನೆ. ಚಲೋ